ಅಥವಾ ಇಂಟರ್ನೆಟ್ ಅಂದ್ರೂ ಒಂದು ನೆಟ್ವರ್ಕಿಂಗ್ ದೊಡ್ಡದ ಒಂದು ನೆಟ್ವರ್ಕಿಂಗ್ ಇದ್ದಂಗ. ಅದಕ್ಕ ನಮಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನೇನು ಬೇಕು? ಓಕೆ, ಕಮ್ಯುನಿಕೇಟ್ ಮಾಡಬೇಕು. ಫಸ್ಟ್ ಕಮ್ಯುನಿಕೇಶನ್ ಮಾಡ್ಲಕ್ಕ ಇದನ್ನ ತೆಗೆದ್ಬಿಡ್ಲ. ಕಮ್ಯುನಿಕೇಶನ್ ಮಾಡಕ ನಮಗಲ್ಲಿ ಫಸ್ಟ್ ಬೇಕು ನಮ್ಮ ಕಂಪ್ಯೂಟರ್ದಿಂದ ಮತ್ತೊಂದು ಕಂಪ್ಯೂಟರ್ಗೆ ಕಮ್ಯುನಿಕೇಶನ್ ಮಾಡ್ಬೇಕು ಅಂದರೆ ನಮ್ಮ ಸಿಗ್ನಲ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಸಿಗ್ನಲ್ 2 ಟೈಪ್ ಇರ್ತಾವ, ಒಂದು ಅನಲಾಗ್ ಸಿಗ್ನಲ್, ಎರಡನೇದ ಡಿಜಿಟಲ್ ಸಿಗ್ನಲ್. ಮತ್ತೆ ಈ ಕಂಪ್ಯೂಟರ್ದಲ್ಲಿ ಇರುವಂತ ಎಲ್ಲಾ ಸಿಗ್ನಲ್ ಅಂದ್ರೆ ಡಿಜಿಟಲ್ ಸಿಗ್ನಲ್ ಸ್ಕ್ವೇರ್ದಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಾವು. ಮತ್ತೆ ಅನಲಾಗ್ ಸಿಗ್ನಲ್ಸ್ ನಾವು ವೇವ್ ಸಿಗ್ನಲ್ಸ್ ಅಂತೀವಿ. ಅನಲಾಗ್ ಸಿಗ್ನಲ್, ವೇವ್ ಸಿಗ್ನಲ್ ಹಿಂಗ ನಾವು ಡಿಸ್ಪ್ಲೇ ಮಾಡ್ಕೋತೀವಿ, ಶೋ ಮಾಡ್ಕೋತೀವಿ ವೇವ್ ಸಿಗ್ನಲ್ ಗತಿ. ಈಗ ನಮ್ಮ ಡಿಜಿಟಲ್ ಸಿಗ್ನಲ್ಸ್ ಮತ್ತೊಂದು ಡಿಜಿಟಲ್ ಡಿವೈಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಆಗಂಗಿಲ್ಲ. ಯಾವಾಗ ಅಂದ್ರೆ ನಮ್ಮಿದ ABCD ಮತ್ತೊಂದು ಕಡೆ ಕಳಿಸ್ತೀನಿ ಅಂದ್ರೆ ಆಗಂಗಿಲ್ಲ. ಅಂದ್ರೆ ಇವು ಡಿಜಿಟಲ್ ಸಿಗ್ನಲ್ ಕೇಬಲ್ದಲ್ಲಿ, ಗಾಳಿದಲ್ಲಿ ಟ್ರಾನ್ಸ್ಫರ್ ಆಗೋದಿಲ್ಲ, ಆಗ್ಲಾಕ ಸಾಧ್ಯ ಇಲ್ಲ. ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಫರ್ ಮಾಡ್ಲಕ್ಕ ಬರೋದಿಲ್ಲ. ಆ ಡಿಜಿಟಲ್ ಸಿಗ್ನಲ್ಸ್ ನಾವು ಕಮ್ಯುನಿಕೇಟ್ ಮತ್ತೊಂದು ಕಂಪ್ಯೂಟರ್ ಜೊತೆಲಿ ಟ್ರಾನ್ಸ್ಫರ್ ಮಾಡಬೇಕು, ಆ ಕಡೆ ಕಳಿಸ್ಬೇಕು, ಆ ಕಡೆ ಈ ಕಡೆ ನೋಡ್ಕೋಬೇಕು. ಅಂದ್ರೆ ನಮ್ಮ ಡಿಜಿಟಲ್ ಸಿಗ್ನಲ್ಸ್ ಅನ್ನ ನಾವು ಮೊದಲ ಟ್ರಾನ್ಸ್ಫರ್ ಮಾಡ್ಕೋತೀವಿ, ಕನ್ವರ್ಟ್ ಮಾಡ್ಕೋತೀವಿ, ಟ್ರಾನ್ಸ್ಮಿಷನ್ ಮಾಡ್ಕೋತೀವಿ ಅಂತೀವಲ್ಲ. ಅಂದ್ರೆ ಡಿಜಿಟಲ್ ಸಿಗ್ನಲ್ ಕನ್ವರ್ಟ್ ಮಾಡ್ಕೋತೀವಿ ಅನಲಾಗ್. ಆ ಅನಲಾಗ್ ಸಿಗ್ನಲ್ ನಾವು ಕೇಬಲ್ ಮುಖಾಂತರ, ಗಾಳಿ ಮುಖಾಂತರ ಮತ್ತೊಂದು ಕಂಪ್ಯೂಟರ್ಗೆ ಕೊಟ್ಟು ಕಳಿಸ್ತೀವಿ. ಆ ನಂತರ ಆ ಅನಲಾಗ್ ಸಿಗ್ನಲ್ಸ್ ಅನ್ನ ರೀಡ್ ಮಾಡಿ ಡಿಜಿಟಲ್ ದಲ್ಲಿ ನಮಗ ತೋರಿಸ್ತವಂತ ಆ ಕಂಪ್ಯೂಟರ್ ಅದು ಅಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋದೈತಿ. ಅಂದ್ರೆ ಈ ಕಂಪ್ಯೂಟರ್ಕನು ಡಿಜಿಟಲ್ ದಿಂದ ಅನಲಾಗ್ ದಿಂದ ಡಿಜಿಟಲ್ ಟ್ರಾನ್ಸ್ಮಿಷನ್ ಮಾಡುವಂತ ಒಂದು ಡಿವೈಸ್ ಬೇಕೇ ಬೇಕು, ನೆಟ್ವರ್ಕಿಂಗ್ ಮಾಡ್ಕೋಬೇಕಂದ್ರೆ. ಓಕೆ, ಈಗ ಟ್ರಾನ್ಸ್ಮಿಷನ್ ಮಾಡ್ಲಕ್ಕ ನಮಗ್ ಕಮ್ಯುನಿಕೇಶನ್ ಮಾಡ್ಲಕ್ಕ ಡಿವೈಸ್ ಬೇಕು. ಲ್ಯಾನ್ ಕಾರ್ಡ್ ಅಂತೀವಿ. ಎಲ್ಲಿಗೆ ನಮಗೆ ಲೋಕಲ್ ನೆಟ್ವರ್ಕಿಂಗ್ ಮಾಡೋದೈತಿ ಲ್ಯಾನ್ ಕಾರ್ಡ್. ನಮಗ ವರ್ಲ್ಡ್ ವೈಡ್ ಎಲ್ಲ ಜಾಯಿನ್ ಆಗೋದೈತಿ WWW. ಅದಕ್ಕೆ ಮೋಡೆಮ್ ಬೇಕು. ಆ ಮೋಡೆಮ್ದು ಏನ್ ಕೆಲಸ? ಡಿಜಿಟಲ್ ಅನಲಾಗ್ ಡಿಜಿಟಲ್ ಟ್ರಾನ್ಸ್ಮಿಷನ್ ಮಾಡಿ ನಮಗ ಕೊಡ್ತಾರೆ. ಮೋಡೆಮ್ ಇದ ಅಡ್ವಾನ್ಸ್ ವರ್ಜನ್ ಆಫ್ ಮಾಡ್ಯುಲೇಟರ್. ಮೊದಲೇನು ಫ್ಯಾಕ್ಸ್ ಮಷಿನ್ ಬರ್ತಿದಲ್ಲ, ಅದ್ರ ಒಳಗೆ ಮಾಡ್ಯುಲೇಟರ್ ಇತ್ತು. ಫ್ಯಾಕ್ಸ್ ಮಷಿನ್ ಹೆಂಗ್ ವರ್ಕ್ ಮಾಡ್ತೈತಿ ಗೊತ್ತೈತಿಲ್ಲ. ನಾವ ಇಲ್ಲಿ ಫ್ಯಾಕ್ಸ್ ಮಷಿನ್ದಾಗ ಒಂದು ಫೋಟೋ ಇಟ್ಟಿವಿ, ಅದ ಬೆಂಗಳೂರಿಗೆ ಕಳ್ಸೋದೈತಿ. ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ಅಲ್ಲಿ ಹೊರಗಡೆ ಬಂದ್ಬಿಡ್ತೈತಿ ಬೆಂಗಳೂರಾಗ. ಅಲ್ಲಿ ಒಂದು ಫ್ಯಾಕ್ಸ್ ಮಷಿನ್ ತಾಗಿದ್ದ. ಹಂಗ ಮೊದಲ ಮಷಿನ್ ಆದ್ರೂ ಜಾಸ್ತಿ ಬಳಕೆ ಮಾಡ್ತಿದ್ರು. ಈಗೇನ ಮೇಲ್ ನೋಡ್ರಿ ಅಲ್ಲೇ ಪ್ರಿಂಟ್ ಹೊಡ್ಕೊರಿ. ಅಂದ್ರ ಮೊದಲ ಫ್ಯಾಕ್ಸ್ ಮಷಿನ್ದಾಗ ಬಂದಿತ್ತು ಮಾಡ್ಯುಲೇಟರ್ ಏನ್ ಮಾಡ್ತಿತ್ತದ ನಮ್ಮದ ಅನಲಾಗ್ ಸಿಗ್ನಲ್ ಡಿಜಿಟಲ್ ಮತ್ತೆ ಡಿಜಿಟಲ್ ಅನಲಾಗ್ ಟ್ರಾನ್ಸ್ಮಿಷನ್ ಮಾಡ್ತಿತ್ತು. ಅದರದ ಅಡ್ವಾನ್ಸ್ ವರ್ಜನ್ ಮೋಡೆಮ್. ಇಂಟರ್ನೆಟ್ ಏನ್ ಬರ್ತೈತಿ ಅವೆಲ್ಲ ಅನಲಾಗ್ ಸಿಗ್ನಲ್ ಬರ್ತಾವು, ಅದ ಕನ್ವರ್ಟ್ ಮಾಡಿ ನಮಗೆ ಡಿಜಿಟಲಿ ನಮ್ಮ ಡಿವೈಸ್ ದಲ್ಲಿ ತೋರಿಸುವಂತ ಒಂದು ಡಿವೈಸ್ ನಮ್ಮ ಮೋಡೆಮ್ದಲ್ಲಿ ಇರ್ತೈತಿ, ಅಥವಾ ನಮ್ಮ ಮೊಬೈಲ್ದಲ್ಲಿ ಇದ್ದೇ ಇರ್ತೈತಿ. ಮೊಬೈಲ್ದಲ್ಲಿ ಮೋಡೆಮ್ ಪ್ರಾಬ್ಲಮ್ ಆಯ್ತು, ನಿಮ್ದು ಇಂಟರ್ನೆಟ್ ಸ್ಟಾರ್ಟ್ ಆಗಂಗಿಲ್ಲ. ಅಥವಾ ನಮಗೆ ಲೋಕಲ್ ನೆಟ್ವರ್ಕಿಂಗ್ ಮಾಡೋದೈತಿ, ಲ್ಯಾನ್ ಅಂತೀವಿ ನಾವು, ಲೋಕಲ್ ಏರಿಯಾ ನೆಟ್ವರ್ಕಿಂಗ್. ಅದಕ್ಕಾಗಿ ಒಂದು ಸೆಪರೇಟ್ ಡಿವೈಸ್ ಅನ್ನು ಕೊಟ್ಟಿರ್ತಾರು, ಒಂದು ಕಾರ್ಡ್ ಕೊಟ್ಟಿರ್ತಾರು, ಅದಕ್ಕೆ ನಾವೇಂತೀವಿ ಲ್ಯಾನ್ ಕಾರ್ಡ್. ಅಥವಾ ಈಗ ಮಾಡರ್ನ್ ಕಂಪ್ಯೂಟರ್ ಏನದಾವು, ಆ ಕಂಪ್ಯೂಟರ್ದಾಗ ಲ್ಯಾನ್ ಪೋರ್ಟ್ ಕೊಟ್ಟೇ ಇರ್ತಾವ. ಒಂದು ಲ್ಯಾನ್ ಪೋರ್ಟ್ ಕೊಟ್ಟೇ ಇರ್ತಾರ. ನಮಗೆ ಇನ್ನೊಂದು ಬೇಕಂದ್ರೆ ಕಾರ್ಡ್ ಹಾಕೋದು. ಒಂದೊಂದು ಕಂಪ್ಯೂಟರ್ಕ ಒಂದೊಂದು ಮದರ್ ಬೋರ್ಡ್ಕ ಎರಡೆರಡು ಲ್ಯಾನ್ ಪೋರ್ಟ್ ಕೊಟ್ಟಿರ್ತಾರ. ನಮಗ ಎರಡು ಬೇಕು, ಎರಡು ನಾವು ಅಲ್ಲಿ ಬಳಕೆ ಮಾಡ್ಕೋಬಹುದು. ಅಂದ್ರೆ ಲ್ಯಾನ್ ಕಾರ್ಡ್ ಅರಿಬೇಕು, ಇಲ್ಲಿಕರ ಮೋಡೆಮ್ ಅರಿಬೇಕು ಅಂದ್ರೆ ಟ್ರಾನ್ಸ್ಮಿಷನ್ ಮಾಡ್ಲಕ್ಕ. ಅಂದ್ರೆ ನಮಗ ಒಂದು ಕಂಪ್ಯೂಟರ್ದಿಂದ ಮತ್ತೊಂದು ಕಂಪ್ಯೂಟರ್ ಕಮ್ಯುನಿಕೇಶನ್ ಮಾಡೋದೈತಿ ಅಂದ್ರೆ ಈ ಡಿವೈಸ್ ನಮಗ ಬೇಕೇ ಬೇಕು, ಇದಿಲ್ದ ಆಗಂಗ ಇಲ್ಲ. ಆ ನಂತರ ಈ ಕಂಪ್ಯೂಟರ್ದಿಂದ ಆ ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಕೇಬಲ್ ಬೇಕಲ್ಲ. ಕೇಬಲ್ ಮಾರ್ಕೆಟ್ದಲ್ಲಿ ಬಹಳಷ್ಟು ಟೈಪ್ ಕೇಬಲ್ ಅದಾವು, ಯಾವ್ದು ಬೇಕಾದ ಕೇಬಲ್. ಆ ಕೇಬಲ್ ಯಾವ್ದು ಚಲೋ, ಯಾವ ಟೈಪ್ ಕೇಬಲ್ ನಾವು ಅಲ್ಲಿ ಬಳಕೆ ಮಾಡ್ಕೋಬೇಕು. ಒಂದ ಟ್ವಿಸ್ಟರ್ ಕೇಬಲ್ ಅಂದ್ರ ಈಗ BSNL ಕೊಡ್ತಾರಲ್ಲ,
ಒಂದಕ್ಕೊಂದು ಸುತ್ತ ಹಾಕಿರ್ತಾವ ಕೇಬಲ್, ಆ ಕೇಬಲ್ ಟ್ವಿಸ್ಟರ್ ಕೇಬಲ್ ಅಂತಾರ, ಸುತ್ತ ಹಾಕಿದಂತ ಕೇಬಲ್. ಆ ಕೇಬಲ್ ದಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋಬಹುದು. ಆದ್ರೆ ಆ ಕೇಬಲ್ ದಿಂದ ಬಹಳಷ್ಟು ದೂರ ನೀವು ಸಿಗ್ನಲ್ ಪಾಟ್ ಕಳಿಸ್ಬೇಕಂದ್ರೆ ಲಾಸ್ ಆತಾವು, ಹೋಗಿ ಮುಟ್ಟಂಗಿಲ್ಲ ಸರಿಯಾಗಿ. ಆ ಟ್ವಿಸ್ಟರ್ ಕೇಬಲ್ ಬಹಳ ದೂರ ನಮಗೆ ಕಮ್ಯುನಿಕೇಶನ್ ಯೂಸ್ ಆಗಂಗಿಲ್ಲ. ಅದ್ ನಾವು ಯೂಸ್ ಮಾಡ್ಕೋಬಹುದು ಅಲ್ಲಿದಲ್ಲಿ ಲೋಕಲಿ. ಅಥವಾ ಅದಕ್ಕಿಂತ ಬೆಸ್ಟ್ ಕೋಆಕ್ಸಲ್ ಕೇಬಲ್. ಕೋಆಕ್ಸಲ್ ಕೇಬಲ್ ಇದರಲ್ಲಿ ಒಂದಕ್ಕೊಂದೇ ತಿಳಿದಿದ್ದಂತ ಕೇಬಲ್ ಇರಂಗಿಲ್ಲ. ಇದರಲ್ಲಿ ಒಂದು ಸ್ಟ್ರೇಟ್ ಕೇಬಲ್ ಇರ್ತೈತಿ, ಅದ್ರ ಮೇಲ್ಗಡೆ ಬಹಳ ತಿಳಿದಂತ ಒಂದು ಕೇಬಲ್ ಇರ್ತೈತಿ. ಅದಕ್ಕೆ ನಾವು ಅಂತೀವಿ ಕೋಆಕ್ಸಲ್ ಕೇಬಲ್. ಕೋಆಕ್ಸಲ್ ಕೇಬಲ್ ನೋಡಿರಲ್ಲ ಎಲ್ಲಿ? ನೋಡಿಲ್ಲ? ಮನೆಯಾಗ ನೀವು ಟಿವಿ ಜೋಡಿಸ್ತಿರ್ಲ ಕೇಬಲ್, ಅದ ಕೋಆಕ್ಸಲ್ ಕೇಬಲ್. ಅದ್ರ ಒಂದೋ ತಂತಿ ಸ್ಟ್ರೇಟ್ ಇರ್ತೈತಿ, ಸುತ್ತಿರಂಗಿಲ್ಲ. ಅದಕ್ಕಾಗಿ ಅದು ಬಹಳಷ್ಟು ದೂರ ನಾವು ಸಿಗ್ನಲ್ ಅನ್ನು ಕೊಟ್ಟು ಕಳಿಸ್ಬೋದು. ಅದಕ್ಕಾಗಿ ಕೋಆಕ್ಸಲ್ ಕೇಬಲ್. ಮೂರನೇದ, ಅದಕ್ಕಿಂತ ದೂರ ನಮಗೆ ಡಾಟಾ ಏನು ಲಾಸ್ ಆಗ್ಲಾರ್ದನ್ನು ಬಹಳಷ್ಟು ದೂರ ಕಳಿಸ್ಬೇಕು ಅಂದ್ರೆ ಫೈಬರ್ ಆಪ್ಟಿಕಲ್. ಈಗ ಎಲ್ಲಕ್ಕಿಂತ ಫಾಸ್ಟ್ ಕಮ್ಯುನಿಕೇಶನ್ ಮಾಡೋದಂದ್ರೆ ಕೇಬಲ್ ಫೈಬರ್ ಆಪ್ಟಿಕಲ್. ಈಗೆಲ್ಲ ಅಂತವ್ರು ಫೈಬರ್ ಆಪ್ಟಿಕಲ್ ಬಂದವು, ಫೈಬರ್ ಆಪ್ಟಿಕಲ್ ಬಂದವು, ಯಾಕಂದ್ರೆ ಫಾಸ್ಟ್ ಐತಿ. ಇದರಿಂದ ನಾವು ಕಮ್ಯುನಿಕೇಟ್ ಮಾಡ್ಕೋಬಹುದು. ಅಥವಾ ನಮಗೆ ವೈರ್ಲೆಸ್ ಬೇಕು, ಇನ್ಫ್ರಾರೆಡ್ ಮೊದಲು ಬರ್ತಿದ್ದು, ಅದರಿಂದ ಕಮ್ಯುನಿಕೇಶನ್ ಮಾಡ್ಕೋಬಹುದು. ಬ್ಲೂಟೂತ್, ಇದರಿಂದ ನಾವು ನೆಟ್ವರ್ಕಿಂಗ್ ಮಾಡ್ಕೋಬಹುದು. ವೈಫೈದಿಂದ ನೆಟ್ವರ್ಕಿಂಗ್ ಮಾಡ್ಕೋಬಹುದು. ಓಕೆ, ಇವು ಮೂರು ವೈರ್ಲೆಸ್ ನಾವು ಕಮ್ಯುನಿಕೇಶನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡ್ಲಕ್ಕೆ ನಾವು ಸ್ಯಾಟಲೈಟ್, ಡೈರೆಕ್ಟ್ ಸ್ಯಾಟಲೈಟ್ ಜೊತೆಲಿ ನಾವು ಕಮ್ಯುನಿಕೇಟ್ ಮಾಡ್ಕೋಬಹುದು. ಅದಕ್ಕಾಗಿ ಡಿಶ್ ಹಚ್ಚಿರಿ, ಡಿಶ್ ದಿಂದ ಕೇಬಲ್ ತಂದಕ್ಕೆ ಜೋಡಿಸ್ರಿ, ಆನಂತರ ಸ್ಯಾಟಲೈಟ್ ದಿಂದ ಕಮ್ಯುನಿಕೇಶನ್ ಆಗಿ ನಮ್ಮ ಇಂಟರ್ನೆಟ್ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ಕಮ್ಯುನಿಕೇಶನ್ ಮಾಡ್ಲಕ್ಕ ಇದ್ರಾಗಿಂದ ಯಾವ್ದಾರಿ ಒಂದು ಬೇಕು, ಅದಕ್ಕೆ ಕನೆಕ್ಷನ್ ಆಗ್ಲಕ್ಕ ಮತ್ತೊಂದು ಕಂಪ್ಯೂಟರ್, ಇದಿಲ್ದ ಕನೆಕ್ಷನ್ ಆಗ್ಲಕ್ಕ ಬರೋದಿಲ್ಲ. ಓಕೆ, ಇವೆಲ್ಲ ಅದು. ಆದ್ರೆ ಒಂದು ಕಂಪ್ಯೂಟರ್ದಿಂದ ಮತ್ತೊಂದು ಕಂಪ್ಯೂಟರ್ಗೆ ನಾವು ಮಾಹಿತಿ ಕಳಿಸ್ಬೇಕಲ್ಲ, ಎಲ್ಲಿ ಕಳಿಸ್ಬೇಕು, ಯಾರಿಗೆ ಕಳಿಸ್ಬೇಕು? ಈಗ ನಿಮ್ಗೊಂದು ಲೆಟರ್ ಕೊಡ್ತೀನಿ, ಹೋಗಿ ಹರಿವೇರ ಕೊಡಂತ ಹೇಳಿ ಕೊಡ್ತೀನಿ, ಮೇಲ್ ಮಾಡ್ತೀರಿ ಯಾರಿಗೆ? ಯಾವ ಅಡ್ರೆಸ್ ಗುರ್ತಿಂದ? ಈಗ ಒಂದು ಮನಿಗೆ ಏನಾಗ ಒಂದು ಲೆಟರ್ ಕೊಡೋದೈತಿ, ಅವ್ನು ಕೊಟ್ನಿ ಹರಿವೇರ ಹೋಗಿ ಕೊಡು, ಹರಿವೇರಿ ಬಂದ್ರಿ, ಎಲ್ಲಿ ಕೊಡ್ಬೇಕವ? ಅದಕ್ಕೆ ಅಡ್ರೆಸ್ ಬೇಕಲ್ಲ. ಹಂಗ ನೀವು ಯಾವಾಗ ಕಂಪ್ಯೂಟರ್ ಮಾಹಿತಿಯಾಗಿ ಕಳಿಸ್ತೀರಿ, ಯಾವ ಕಂಪ್ಯೂಟರ್ ಕಳ್ಸವ್ರು ಅದ್ರ ಅಡ್ರೆಸ್ ಬೇಕಲ್ಲ. ಈಗ ಪ್ರತಿ ಒಂದು ಕಂಪ್ಯೂಟರ್ ಒಂದು ಅಡ್ರೆಸ್ ಇರ್ತೈತಿ. ಆ ಅಡ್ರೆಸ್ ನಾವು ಹೇಳ್ತೀವಿ IP ಅಡ್ರೆಸ್, ಇಂಟರ್ನೆಟ್ ಪ್ರೋಟೋಕಾಲ್. ಆ ಅಡ್ರೆಸ್ ಎಷ್ಟು ಕಂಪ್ಯೂಟರ್ ಎಲ್ಲ ಕಮ್ಯುನಿಕೇಟ್ ಆಗ್ಲತ್ತಾವಲ್ಲ, ಅಡ್ರೆಸ್ ಇಲ್ದ ಕಮ್ಯುನಿಕೇಶನ್ ಆಗಂಗಿಲ್ಲ. ಆ ಅಡ್ರೆಸ್ IPv4 ಮತ್ತ ಈಗ ಅಡ್ವಾನ್ಸ್ ಬಂದೈತಿ IPv6. IPv4 ಈಗ 3 ಡಿಜಿಟ್ 4 ಪೇರ್ ಇರ್ತಾವ. ಫಾರ್ ಎಕ್ಸಾಂಪಲ್ 192.168.100.101 ಒಂದು ಕಂಪ್ಯೂಟರ್ ಅಡ್ರೆಸ್ ಆಗ್ತದ. ಓಕೆ, ಇದಕ್ಕೆ ನಾವು ಹೇಳ್ತೀವಿ IPv4 IP ಅಡ್ರೆಸ್. ಓಕೆ, ಈಗ IPv6 ಬಂದವು ಹೊಸವ, ಈಗ ಅಷ್ಟ ಲ್ಯಾಂಡ್ದಾಗ ಯೂಸ್ ಮಾಡಂಗಿಲ್ಲ. IPv6 ಅಡ್ರೆಸ್ ಅಂದ್ರ 6 ಅಂಕಿದು 6 ಪೇರ್ ಬರ್ತಾವ ನಮಗ. ಅಂದ್ರೆ ದೊಡ್ಡ ಬಹಳಷ್ಟು ಕಂಪ್ಯೂಟರ್ ಕಮ್ಯುನಿಕೇಶನ್ ಮಾಡ್ಲಕ್ಕ IPv6 ಇವ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ದಿಂದ ನಾವೆಲ್ಲ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ. ಇಲ್ಲಿ ತಿಳ್ಕೊರಿ, ನಾವಿಲ್ಲಿ ಇಂಟರ್ನೆಟ್ ಕನೆಕ್ಷನ್ ಅಂದ್ರೆ ಇದ್ರೂ ನಮ್ದು IP ಅಡ್ರೆಸ್ ಇರ್ತೈತಿ. IP ಅಡ್ರೆಸ್ ಏನೈತಿ ನಾವು ನೋಡ್ಬೇಕು. ಇಲ್ಲೇನವ ಮೈ IP ಅಡ್ರೆಸ್ ಅಂತ ಬರೀರಿ. ಇಲ್ಲಿ ತೋರಿಸ್ತೈತಿ ಆತ ಮೈ IP ಅಡ್ರೆಸ್ ಯಾವ್ದೈತಿ? ಇದು ನಂದು ಅಡ್ರೆಸ್. ನನಗೇನ್ರ ಕಳಿಸ್ಬೇಕಂದ್ರೆ ಈ ಅಡ್ರೆಸ್ ಮೇಲೆ ಕೊಟ್ಟು ಕಳಿಸ್ಬೇಕು ಇಂಟರ್ನೆಟ್ ದಿಂದ.
ಇದ ಅಡ್ರೆಸ್ ನಂದೀಗ ನನ್ನ ಕಂಪ್ಯೂಟರ್ದಾಗ ನನಗೆ ಏನು ಬೇಕಾದ ಬೇಕಂದ್ರೆ ಈ ಅಡ್ರೆಸ್ದಿಂದ ನಾವು ತಗೋತೀವಿ. ನಿನಗೆ ಏನ್ರಿ ಕಳಿಸ್ಬೇಕು ಅಂದ್ರೆ ನಿಂದ ಅಡ್ರೆಸ್ ನೋಡ್ತೀನಿ, ನಾ ಆ ಅಡ್ರೆಸ್ ಕೊಟ್ಟು ಕಳಿಸ್ಬಿಡ್ತೀನಿ, ನಿನಗೆ ಬರ್ತೈತೆ. ಹಿಂಗ ಪ್ರತಿ ಒಂದು ಮೊಬೈಲ್ ಪ್ರತಿ ಒಂದು ಕಂಪ್ಯೂಟರ್ ಬೇರೆ ಬೇರೆ ಅಡ್ರೆಸ್ ಇರ್ತಾವ. ಹಾ, ಮೊಬೈಲ್ ಆಗು ಇಂಟರ್ನೆಟ್ ನೀವು ಚಾಲು ಮಾಡ್ರಿ, ಇದು ಅಡ್ರೆಸ್ ಇರೋದೈತಿ. ಇದು IP ಅಡ್ರೆಸ್ ಇದ್ದೇ ಇರ್ತೈತಿ. ಓಕೆ, ಆ IP ಅಡ್ರೆಸ್ ಎಲ್ಲಿದೈತಿ ಏನೈತಿ ನಮಗೆ ಗೊತ್ತಾಗ್ಬಿಡ್ತೈತಿ. ನಾನು ನಿನಗೆ ಹ್ಯಾಕ್ ಮಾಡ್ಬೇಕಂದ್ರೆ ಮೊದಲು IP ಅಡ್ರೆಸ್ ತಗೋತೀನಿ, ಯಾಕಂದ್ರೆ ನಿಮ್ದು ಅಡ್ರೆಸ್ ಎಲ್ಲ ಗುರ್ತಿರ್ಬೇಕಲ್ಲ. ಆನಂತರ ನೀವು ನೀನು ಮೊಬೈಲ್ಗೆ ಹೋಗ್ಬೇಕಂದ್ರೆ IP ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೋಗೋದು? ಅದು ಅಡ್ರೆಸ್ ಮೊದಲು ನಮಗೆ ಗೊತ್ತಾಗುತ್ತೆ. ಏನು ಏನು ಬೇಕಾದ್ರೆ ನಿನಗೆ ಡೈರೆಕ್ಟ್ ಫೈಲ್ ಕೊಟ್ಟು ಕಳಿಸ್ಬೋದು, ಏನ್ ಬೇಕಾದ್ರೆ ಕೊಟ್ಟು ಕಳಿಸ್ಬೋದು. ಅದು ಒಂದು ಅಡ್ರೆಸ್ ಗುರುತಾದ್ರೆ ಓಕೆ, ಅದು ನೋಡೋಣ ಮುಂದೆ ಹೆಂಗ್ ಕಳಿಸ್ತಾರೋ ಏನ್ ಮಾಡ್ತಾರೋ. IP ಅಡ್ರೆಸ್ ಅಂದ್ರೆ ಏನ? ಈಗ IP ಅಡ್ರೆಸ್ ಇರ್ತಾವು, ಹಿಂಗ್ ಇರ್ತಾವು ಅಂತ ಗೊತ್ತಿರ್ಲಿ ಅಷ್ಟ, ಭಾಳ ಅದ್ರಾಗ ತೆರಿ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರ ನಮಗೆ ಕಮ್ಯುನಿಕೇಶನ್ ಮಾಡೋದೈತಿ ಅಂದ್ರೆ ಇವು 3 ಬೇಕೇ ಬೇಕು. ಇವು 3 ಇದ್ರೆ ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಈಗ ನೆಟ್ವರ್ಕಿಂಗ್ ಟೈಪ್ಸ್ ಅಂತೀವಿ ನಾವು. ಲ್ಯಾನ್, ಮ್ಯಾನ್, ಮ್ಯಾನ್. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕಿಂಗ್, ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಿಂಗ್, ಆನಂತರ ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕಿಂಗ್. ಈಗ ಒಂದು ಆಫೀಸ್ದಾಗೂ ಕಂಪ್ಯೂಟರ್ ಒಂದಕ್ಕೆ ಒಂದು ಜೋಡಿಸೋದೈತಿ, ಅಲ್ಲೇ ಕಮ್ಯುನಿಕೇಟ್ ಮಾಡೋದೈತಿ, ಅದಕ್ಕೆ ನಾವು ಅಂತೀವಿ ಲ್ಯಾನ್. ಹೊರಗೇನು ಸಂಬಂಧ ಇಲ್ಲ ಅದಕ್ಕೆ. ಅಲ್ಲಿ ಆ ಕಂಪ್ಯೂಟರ್ ತಗೊಳ್ಳೋದು, ಅದಕ್ಕೆ ನಾವು ಅಂತೀವಿ ಲ್ಯಾನ್. ಮ್ಯಾನ್, ಇಲ್ಲಿ ಒಂದು ಆಫೀಸ್ ಐತಿ, ಇದ್ರಾಗಿನೂ ಎಲ್ಲ ಕಂಪ್ಯೂಟರ್. ಮತ್ತೊಂದು ಕಡೆ ಒಂದು ಆಫೀಸ್ ಐತಿ, ಒಂದು ಸಿಟಿ ಒಳಗಡೆ ಬಹಳಷ್ಟು ಪ್ಲೇಸ್ದಾಗ ಆಫೀಸಸ್ ಅದಾವು. ಆ ಆಫೀಸಸ್ದಾಗ ಏನ್ ಡಾಟಾ ಐತಿ ಅದು ಒಂದಕ್ಕೆ ಒಂದು ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ ಕಂಪ್ಯೂಟರ್, ಅದಕ್ಕೆ ನಾವು ಹೇಳ್ತೀವಿ ಮ್ಯಾನ್. ಒಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಿಂಗ್ ನಾವು ಅಲ್ಲಿ ಮಾಡ್ಕೋಬಹುದು. ಈಗ ಒಂದು ಸಿಟಿ ಆತಿದ ಮ್ಯಾನ್, ಅಂತಾವ ಬಹಳಷ್ಟು ಸಿಟಿಗಳದಾವು, ಅವೆಲ್ಲ ಕಮ್ಯುನಿಕೇಶನ್ ಮಾಡ್ಕೋತೀವಿ, ಅದಕ್ಕೆ ನಾವ್ ಹೇಳ್ತೀವಿ ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕಿಂಗ್. ಅದಕ್ಕೆ ನಾವು ಇಂಟರ್ನೆಟ್ ಅನ್ಕೋತೀವಿ. ವ್ಯಾನ್ ಅಂದ್ರೆ ಏನ? ಇಂಟರ್ನೆಟ್ ಇದ್ದಂಗ, ವೈಡ್ ಏರಿಯಾ ನೆಟ್ವರ್ಕಿಂಗ್. ಈ 3 ಟೈಪ್ ನೆಟ್ವರ್ಕಿಂಗ್ ನಾವು ಮಾಡ್ಕೋಬಹುದು. ಲ್ಯಾನ್, ಮ್ಯಾನ್, ವ್ಯಾನ್, ಅವು 3 ಹೆಂಗ್ ಮಾಡೋದು ಅವು ಮುಂದೆ ನೋಡ್ಕೊಂಡು ನಾವು. ಈಗ ನೆಟ್ವರ್ಕ್ ಲ್ಯಾನ್ ಟಾಪೋಲಜೀಸ್ ಅಂತೀವಿ ನಾವು. ನೆಟ್ವರ್ಕಿಂಗ್ ಯಾವಾಗ ಕಮ್ಯುನಿಕೇಶನ್ ಆತಾವಲ್ಲ, ಆ ಕಮ್ಯುನಿಕೇಶನ್ ಮಾಡ್ಲಕ್ಕ ಟಾಪೋಲಜೀಸ್ ಇರ್ತಾವ. ಅದಕ್ಕೆ ನಾವು ಅಂತೀವಿ ನೆಟ್ವರ್ಕಿಂಗ್ ಟಾಪೋಲಜಿ. ಅಂದ್ರೆ ನೀ ಕನೆಕ್ಷನ್ ಹೆಂಗ್ ಮಾಡಿದಿ ಕಂಪ್ಯೂಟರ್, ಒಂದು ಕಂಪ್ಯೂಟರ್ದಿಂದ ಒಂದು ಕಂಪ್ಯೂಟರ್ ಕೇಬಲ್ ಕನೆಕ್ಟ್ ಮಾಡ್ಬೇಕಲ್ಲ, ಕೇಬಲ್ ಹೆಂಗ್ ಕನೆಕ್ಟ್ ಮಾಡಿದಿ, ಅದಕ್ಕೆ ನಾವು ಹೇಳ್ತೀವಿ ನೆಟ್ವರ್ಕ್ ಟಾಪೋಲಜಿ. ಅದಾಗಿಂದ ಫಸ್ಟ್ ಐತಿ, ಫಸ್ಟ್ ಅನ್ನೋದಕ್ಕಿಂತ ಇಲ್ಲಿ ಇಷ್ಟು ಟಾಪೋಲಜಿ ಅದಾವ. ಇವ ನೆಟ್ವರ್ಕ್ ಟಾಪೋಲಜಿ. ಫಸ್ಟ್ ಐತಿ P2P, ಪಾಯಿಂಟ್ ಟು ಪಾಯಿಂಟ್, ಈ ಕಂಪ್ಯೂಟರ್ದಿಂದ ಈ ಕಂಪ್ಯೂಟರ್, ಪಾಯಿಂಟ್ ಟು ಪಾಯಿಂಟ್ P2P, ಇದು ಕಮ್ಯುನಿಕೇಶನ್ ಆತೈತಿ ಒಂದು ಕಂಪ್ಯೂಟರ್ ಒಂದು ಕಂಪ್ಯೂಟರ್, ಮುಗೀತು. ಆನಂತರ ಎರಡನೇದೈತಿ ಬಸ್ ನೆಟ್ವರ್ಕಿಂಗ್. ಬಸ್ ನೆಟ್ವರ್ಕಿಂಗ್ ಅಂದ್ರೆ ಈ ಬಸ್ ನೆಟ್ವರ್ಕಿಂಗ್ ಒಳಗಡೆ ಸ್ಟೇಟ್ ನಮ್ಮ ಕೇಬಲ್ಗಳು ಇರ್ತಾವೆ. ಓಕೆ, ಈಗ ನೋಡ್ರಿ ಇಲ್ಲಿ ಒಂದು ಸ್ಟೇಟ್ ಕೇಬಲ್ ಐತಲ್ಲ, ಇದ ಕೇಬಲ್ ಅನ್ನ ಕಟ್ ಮಾಡಿ ಇದು ಜೋಡಿಸ್ಯಾರು, ಅದ ಕೇಬಲ್ ಕಟ್ ಮಾಡಿ ಈ ಕಡೆ ಹಿಂಗೇನು ಕನೆಕ್ಷನ್ ಮಾಡಿರ್ತೀವಿ ನಾವು, ಇದಕ್ಕೆ ನಾವು ಅಂತೀವಿ ಬಸ್ ನೆಟ್ವರ್ಕಿಂಗ್. ಈಗ ಇಲ್ಲಿಂದ ಒಂದು ಮೆಸೇಜ್ ಕೊಟ್ಟು ಕಳಿಸಿದೀವಿ, ಅದು ಮೊದಲ ಇಲ್ಲಿ ಹೋಗ್ತೈತಿ, ಇದಕ್ಕೆ ಅಡ್ರೆಸ್ ನೋಡ್ತೈತಿ, ಇದಕ್ಕೆ ಅಲ್ಲಿ ಮೆಸೇಜ್, ಇದ್ರ ಅಡ್ರೆಸ್ ನೋಡ್ತೈತಿ, ಇದಕ್ಕಿದ್ರೆ ಇದಕ್ಕೆ ತೋರಿಸ್ತೈತಿ. ಹಿಂಗೇನು ನೆಟ್ವರ್ಕಿಂಗ್ ಆಗ್ತೈತಿ, ಇದಕ್ಕೆ ನಾವು ಅಂತೀವಿ ಬಸ್ ನೆಟ್ವರ್ಕಿಂಗ್. ಓಕೆ, ಆನಂತರ ಎರಡನೇದೈತಿ ರಿಂಗ್ ಟಾಪೋಲಜಿ, ರಿಂಗ್ ನೆಟ್ವರ್ಕಿಂಗ್. ರಿಂಗ್ ಅಂದ್ರೆ ಒಂದಕ್ಕೊಂದು ಕಂಪ್ಯೂಟರ್ ಕನೆಕ್ಟ್ ಮಾಡ್ತೀವಿ ನಾವು. ಇದು ಕಂಪ್ಯೂಟರ್ನಿಂದ ಇದಕ್ಕ, ಇದರಿಂದ ಇದಕ್ಕ, ಹಿಂಗೇನು ಕನೆಕ್ಷನ್ ಮಾಡಿರ್ತೀವಿ, ಇದಕ್ಕೆ ನಾವು ಅಂತೀವಿ ರಿಂಗ್ ಟಾಪೋಲಜಿ. ಈಗ ಈ ಕಂಪ್ಯೂಟರ್ಗೆ ನಾವು ಮೆಸೇಜ್ ಕಳಿಸ್ತೀವಿ, ಮೊದಲು ಇದಕ್ಕೆ ಹೋಗ್ತೈತಿ, ಇದಕ್ಕಿಲ್ಲ, ಅಡ್ರೆಸ್ ನೋಡ್ತೈತಿ, ಇದ್ರದ ಈ ಅಡ್ರೆಸ್ ಸಿಕ್ತು, ಇದಕ್ಕೆ ತೋರಿಸ್ಬಿಡ್ತೈತಿ, ತೋರ್ಪ ನಿನಗೆ ಕೊಟ್ಟು. ಹಿಂಗೇನು ನಾವು ನೆಟ್ವರ್ಕಿಂಗ್ ಮಾಡ್ತೀವಿ, ಇದಕ್ಕೆ ನಾವು ಹೇಳ್ತೀವಿ ರಿಂಗ್ ನೆಟ್ವರ್ಕಿಂಗ್. ಓಕೆ, ಆನಂತರ ಬರ್ತೈತಿ ಸ್ಟಾರ್ ನೆಟ್ವರ್ಕಿಂಗ್.
ಸ್ಟಾರ್ ನೆಟ್ವರ್ಕಿಂಗ್ದಾಗ ನಡು ಒಂದು ಡಿವೈಸ್ ಇಡ್ತೀವಿ, ಸ್ವಿಚ್. ಆ ಸ್ವಿಚ್ಗೆ ಎಲ್ಲ ಕಂಪ್ಯೂಟರ್ ನಾವು ಕನೆಕ್ಟ್ ಮಾಡ್ಕೋತೀವಿ. ಇಲ್ಲಿಂದ ಯಾವ ಕಂಪ್ಯೂಟರ್ ನಮಗೆ ಮೆಸೇಜ್ ಕಳ್ಸೋದೈತಿ, ಸ್ವಿಚ್ ಹೋಗ್ತೈತಿ. ಸ್ವಿಚ್ ಏನ್ ಮಾಡ್ತೈತಿ, ಈ ಕಂಪ್ಯೂಟರ್ ಡೈರೆಕ್ಟ್ ಆ ಕಂಪ್ಯೂಟರ್ ಕೊಟ್ಟು ಕಳಿಸ್ತೈತಿ. ಅಂದ್ರೆ ಎಲ್ಲ ಕಂಪ್ಯೂಟರ್ ಚೆಕ್ ಮಾಡ್ಕೋದು ಅವಶ್ಯಕತೆ ಇಲ್ಲ. ಸ್ವಿಚ್ ಅನ್ನ ನಮಗೆಲ್ಲ ಕಂಟ್ರೋಲ್ ಮಾಡ್ಕೋದೈತಿ. ಇಲ್ಲಿಂದ ಬಂತ ಯಾವ ಕಂಪ್ಯೂಟರ್ ಐತಿ ಅಲ್ಲೇ ಈ ಕಂಪ್ಯೂಟರ್ ಹೋಗು, ಎಲ್ಲ ಕಂಪ್ಯೂಟರ್ ಹೋಗಿ ನೋಡ್ಕೋತ ಹೋಗಂಗಿಲ್ಲ. ಅದಕ್ಕೆ ನಾವು ಅಂತೀವಿ ಸ್ಟಾರ್ ನೆಟ್ವರ್ಕಿಂಗ್. ಇಲ್ಲಿ ಟ್ರೀ ನೆಟ್ವರ್ಕಿಂಗ್ ಅಂದ್ರ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಬಸ್ ನೆಟ್ವರ್ಕ್ ಅಂತ ಇದಕ್ಕೂ ಇದು ಜೋಡಿಸಿದೀವಿ, ಇದಕ್ಕೂ ಇದು ಜೋಡಿಸಿದೀವಿ. ಇವೇನದಾವಲ್ಲ ಇದಕ್ಕೆ ಜೋಡಿಸ್ತೀವಿ. ಮತ್ತ ಈ ಕಂಪ್ಯೂಟರ್ದಿಂದ ಇವು ಮೂರು, ಈ ಕಂಪ್ಯೂಟರ್ದಿಂದ ಇವು ಮೂರು, ಇದಕ್ಕೆ ಮತ್ತೆ ಜೋಡಿಸ್ತೀವಿ ಮೂರ. ಇದಕ್ಕೆ ನಾವಂತೀವಿ ಟ್ರೀ ನೆಟ್ವರ್ಕಿಂಗ್. ಈ ಒಂದಕ್ಕೆ ಎರಡು ಜೋಡಿಸೋದು, ಈ ಒಂದಕ್ಕೆ ಎರಡ, ಈ ಒಂದಕ್ಕೆ ಎರಡ, ಟ್ರೀ ಗತಿನ ಮುಂದೆ ಹೋಗ್ತೈತಿ. ಅದಕ್ಕೆ ನಾವೇನಂತೀವಿ ಟ್ರೀ ನೆಟ್ವರ್ಕಿಂಗ್. ಜೋಡಿಸೋ ಹೊತ್ನಾಗ ನೀವು ಹೆಂಗೆ ಜೋಡಿಸಿದ್ರಿ, ಅದಕ್ಕೆ ನಾವು ಟ್ರೀ ಟಾಪಾಲಜಿ ಅಂತೀವಿ. ಈಗ ಮೆಶ್ ನೆಟ್ವರ್ಕಿಂಗ್ ಒಳಗಡೆ ಇಲ್ಲಿ ಸ್ವಿಚ್ ಇರ್ತೈತಿ ನಡು. ಇದರಿಂದ ಇದಕ್ಕೂ 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 ಇದು ರಿಂಗ್ ನೆಟ್ವರ್ಕಿಂಗ್ದಾಗೂ ಬರ್ತೈತಿ. ಇದು ಒಂದಕ್ಕೆ ಒಂದು ಕಮ್ಯುನಿಕೇಶನ್ ಆಗ್ತೈತಿ. ಇದಕ್ಕೆ ನಾವೇಂತೀವಿ ಮೆಶ್ ನೆಟ್ವರ್ಕಿಂಗ್. ಇಲ್ಲಿ ರಿಂಗ್ ಕೊಟ್ಟಾರಲ್ಲ, ಇದರಿಂದ ಇದ ಒಂದಕ್ಕೊಂದು ಕನೆಕ್ಟ್, ಈ ಕಡೆಯಿಂದ ಡೈರೆಕ್ಟ್ ನಾವು ಕಳಿಸ್ಬೋದು. ಇದಕ್ಕೆ ನಾವಂತೀವಿ ಮೆಶ್ ನೆಟ್ವರ್ಕ್. ಇಲ್ಲಿ ಐತೆನಾ ರಿಂಗ ಇಲ್ಲ, ಇಲ್ಲಿ ಓನ್ಲಿ ಒಂದು ಸ್ವಿಚ್ ಐತಿ, ಅಲ್ಲಿ ಓದೈತಿ, ಅದು ಕೊಟ್ಟು ಕಳಿಸ್ತೈತಿ. ಆನಂತರ ಹೈಬ್ರಿಡ್, ಎರಡು ನೆಟ್ವರ್ಕಿಂಗ್ ಬೇರೆ ಬೇರೆ ಇದ್ದರೂ ಜೋಡಿಸೋದು, ಅದಕ್ಕೆ ನಾವಂತೀವಿ ಹೈಬ್ರಿಡ್. ಇಲ್ಲಿ ರಿಂಗ್ ನೆಟ್ವರ್ಕಿಂಗ್ ಐತೆ ಅಥವಾ P2P ನೆಟ್ವರ್ಕಿಂಗ್ ಐತೆ, ಅದ ತಂದು ನಾವು ಇದ್ರಾಗ ಜೋಡಿಸ್ತೀವಿ. ಇದು ಒಂದು ಕಂಪ್ಯೂಟರ್ ಜೋಡಿಸ್ತೀವಿ, ಇದ್ರಾಗ ಅದು ಕೂಡಿತು, ಇದಕ್ಕೆ ನಾವಂತೀವಿ ಹೈಬ್ರಿಡ್. ಅಥವಾ ಇದು ಒಂದು ರಿಂಗ್ ನೆಟ್ವರ್ಕಿಂಗ್ ಐತೆ, ಇದ್ರಾಗಿಂದ ಒಂದು ಕಂಪ್ಯೂಟರ್ ತಂದ ಇದಕ್ಕೆ ಜೋಡಿಸ್ಬೋದು, ಅದಕ್ಕೆ ನಾವಂತೀವಿ ಹೈಬ್ರಿಡ್ ನೆಟ್ವರ್ಕ್. ಅಂದ್ರೆ ಇದು ಇದಕ್ಕೆ ಕಮ್ಯುನಿಕೇಶನ್ ಆಯ್ತು. ಹಿಂಗೇನು ನಾವು ಜೋಡಿಸ್ತೀವಿ, ಅದಕ್ಕೆ ನಾವಂತೀವಿ ಹೈಬ್ರಿಡ್ ನೆಟ್ವರ್ಕಿಂಗ್. ಓಕೆ, ಗೊತ್ತಾಯ್ತು? ಅಂದ್ರೆ ನೆಟ್ವರ್ಕಿಂಗ್ ಇಷ್ಟೊಂದು ಟೈಪ್ಸ್ ಅದಾವು. ನಾವು ಇದೆಲ್ಲ ಯಾವ ಟೈಪ್ ಹೆಂಗ್ ಜೋಡಿಸೋದು, ಯಾವ್ದು ನೋಡೋದು, ಹೆಂಗ್ ಕಮ್ಯುನಿಕೇಶನ್ ಮಾಡೋದು, ಅದನ್ನ ನಮಗೆಲ್ಲ ಕಲಿಯೋದೈತಿ ನೆಟ್ವರ್ಕಿಂಗ್ ಒಳಗಡೆ. ನೆಟ್ವರ್ಕ್